ಚಿನ್ನ ವಂಚಕಿ ಶ್ವೇತಾ ಗೌಡ ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ, ಯಾರಿಗೆ ಕೊಟ್ಟಿದ್ದಾಳೆ, ಯಾವ ರೀತಿ ಯಾಮಾರಿಸಿದ್ದಾಳೆ, ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ, ಯಾರಿಗೆ ಕೊಟ್ಟಿದ್ದಾಳೆ, ಯಾವ ರೀತಿ ಯಾಮಾರಿಸಿದ್ದಾಳೆ, ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ, ಯಾರಿಗೆ ಕೊಟ್ಟಿದ್ದಾಳೆ, ಯಾವ ರೀತಿ ಯಾಮಾರಿಸಿದ್ದಾಳೆ, ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ, ಯಾರಿಗೆ ಕೊಟ್ಟಿದ್ದಾಳೆ, ಯಾವ ರೀತಿ ಯಾಮಾರಿಸಿದ್ದಾಳೆ, ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು
ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ? ಯಾರಿಗೆ ಕೊಟ್ಟಿದ್ದಾಳೆ? ಯಾವ ರೀತಿ ಯಾಮಾರಿಸಿದ್ದಾಳೆ? ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ, ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ, ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ? ಯಾರಿಗೆ ಕೊಟ್ಟಿದ್ದಾಳೆ? ಯಾವ ರೀತಿ ಯಾಮಾರಿಸಿದ್ದಾಳೆ? ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಚಿನ್ನ ವಂಚಕಿ ಶ್ವೇತಾ ಗೌಡ, ಆಕೆ ಎಲ್ಲಿಟ್ಟಿದ್ದಾಳೆ ಕದ್ದ ಚಿನ್ನವನ್ನ, ಯಾಮಾರಿಸಿರುವ ಚಿನ್ನವನ್ನ ಅನ್ನೋದೇ ಹುಡುಕೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ. ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಶ್ವೇತಾ ಗೌಡ ಪ್ರಕರಣ ಬೇರೆ, ಈ ಕಡೆ ಐಶ್ವರ್ಯ ಗೌಡ ಪ್ರಕರಣ ಬೇರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಇಬ್ಬರ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಶ್ವೇತಾ ಗೌಡ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ತೂರು ಪ್ರಕಾಶ್ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಕಾರಣ ಅವರ ಇನ್ಫ್ಲುಯೆನ್ಸ್ನಿಂದಲೇ 2.5 kg ಚಿನ್ನವನ್ನ ಈಕೆ ಪಡೆದುಕೊಂಡಿದ್ಲು, ಚಿನ್ನ ವ್ಯಾಪಾರಿ ಅಂತ ಹೇಳಿ. ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲ ವಂಚಕಿ ಶ್ವೇತಾ ಗೌಡ. ಬಗಲಗುಂಟೆಯಿಂದ ಜೋಧ್ಪುರದವರೆಗೂ ಕೂಡ ತಲಾಶ್ ಮಾಡ್ತಿದ್ದಾರೆ ಪೊಲೀಸರು. ರಾಜಸ್ಥಾನದ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಇದೆಯಂತೆ. ಆದರೆ ರಾಜಸ್ಥಾನದಲ್ಲಿ ಇಲ್ಲಿ ತನಕ ಚಿನ್ನದ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಪೊಲೀಸರಿಗೆ. ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಳಿ ಪಡೆದಿದ್ದ 2 kg ಚಿನ್ನ ಎಲ್ಲಿಟ್ಟಿದ್ದಾಳೆ ಶ್ವೇತಾ ಗೌಡ? ಯಾರಿಗೆ ಕೊಟ್ಟಿದ್ದಾಳೆ? ಯಾವ ರೀತಿ ಯಾಮಾರಿಸಿದ್ದಾಳೆ? ಅದನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ.